ಆಡಳಿತ ತಾಲೂಕು ಪಂಚಾಯಿತಿ ವತಿಯಿಂದ ಸಮರ್ಥ ಶ್ರೀ ಬನಶಂಕರಿ ಹ್ಯಾಂಡ್ಲೂಮ್ಸ್ ಟೆಕ್ಸ್ಟೈಲ್ ಹಾಗೂ ವ್ಯೂ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಅವರ ಒಂದು ಸಹಯೋಗದೊಂದಿಗೆ ಹಾಗೂ ನಮ್ಮ ನೆಚ್ಚಿನ ಶಾಸಕರ ಸಹಯೋಗದೊಂದಿಗೆ ಈ ಒಂದು ದಿನ ಹೊಲಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀ ನರೇಂದ್ರ ಸ್ವಾಮಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಅವರಿಗೆ ಆತ್ಮೀಯ ಧನ್ಯವಾದಗಳು, ಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವ್ಯೂ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಮಾದೇವನವರು ಕೂಡ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ PRED AWE ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಕಚೇರಿಯ ಸಿಬ್ಬಂದಿಗಳಿಗೆ, ಮೇಲ್ವಿಚಾರಕಿಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೆ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತರಬೇತಿ ಪಡೆಯಲು ಬಂದಿರುವಂತಹ ಮಹಿಳೆಯರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವಂತಹ ನಮ್ಮ ನೆಚ್ಚಿನ ನಮ್ಮೆಲ್ಲರ ನೆಚ್ಚಿನ ನಮ್ಮ ಜನಪ್ರಿಯ ಶಾಸಕರಾದ MLC ಆಗಿರೋದನ್ನು ನಾನು ವಂದಿಸ್ತಾ, ಹಾಗೆ ನಮ್ಮ ವೇದಿಕೆ ಮೇಲಿರುವಂಥ ಮಹಿಳೆ ಮತ್ತು ಮಕ್ಕಳ ನಮ್ಮ ಇಲಾಖೆ ಮೇಡಮ್ ಅವರು ವಂದಿಸ್ತಾ, ಈ ಸಮಯದಲ್ಲಿ ಈಗಾಗಲೇ ಕಳೆದ ದಿನಗಳಲ್ಲಿ ಒಂದು 350 ಜನಗಳಿಗೆ ನಾನು ಸ್ಟೆಮ್ ಡೆವಲಪ್ಮೆಂಟ್ಸಿಂದ ನಮ್ಮ ವ್ಯೂಸ್ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ತರಬೇತಿಯನ್ನು ನೀಡಿ ಅನೇಕರನ್ನ ಸ್ವಾವಲಂಬಿಗಳಾಗಿ ಗೃಹಿಣಿಯರು ಮತ್ತೆ ವಿದ್ಯಾಭ್ಯಾಸ ಮುಗಿಸಿರುವಂಥ ನಿರುದ್ಯೋಗಿ ಪುರುಷರಿಗೆ ತರಬೇತಿ ನೀಡಿ ಗ್ರಾಮೀಣ ಭಾಗದವರಿಗೆ ಮದ್ದೂರು ಮತ್ತೆ ಪಾಲ್ಸಮುದ್ರ ಒಂದು ಗಾರ್ಮೆಂಟ್ಸ್ಗಳಿಗೆ ಕಳಿಸಿಕೊಟ್ಟಿದ್ದೀನಿ. ಮತ್ತೆ ಕೆಲವರಿಗೆ ಒಂದು 30 ಮಿಷನ್ಗಳನ್ನ ಉಚಿತವಾಗಿ ಚೆನ್ನೈ ಒಂದು ಸಂಸ್ಥೆ IBL ಎಂಬ ಸಂಸ್ಥೆ ಮುಖಾಂತರ ಕೊಡಿಸಿದ್ದೇನೆ. ಈಗ ಸಮರ್ಥ ಎಂಬುದಾಗಿ ಗೌರ್ಮೆಂಟ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ಒಂದು ಪ್ರಾಜೆಕ್ಟ್ ಅನ್ನು ನಾನು ನಮ್ಮ ಸಂಸ್ಥೆ ವಿಶ್ ಇಂಡಿಯಾ ಚಾರಿಟಬಲ್ ತೆಗೆದುಕೊಂಡು ಇದರಲ್ಲಿ 1,500 ಪುರುಷರಿಗೆ ಒಳಗೊಂಡು ಅವರಿಗೆ ತರಬೇತಿಯನ್ನು ನೀಡಿ ಅವರು ಸ್ವಾವಲಂಬಿಗಳಾಗಿ ಜೀವಿಸುವುದಕ್ಕೆ ಮಾತ್ರವಲ್ಲದೆ ಈಗ ಆಲ್ರೆಡಿ ಏನು ನಮ್ಮ ಬಾಣಸಮುದ್ರ ಮಾತ್ರವಲ್ಲದೆ ಉಗ್ರಾಣಪುರ ದೊಡ್ಡಿ ಹತ್ರ ಮತ್ತೆ ಇತರೆ ಗಾರ್ಮೆಂಟ್ಸ್ಗಳಿಗೆ ಹೋಗೋದಕ್ಕೆ ಯಾರು ಇಷ್ಟಪಡ್ತಾರೋ ಅವರೆಲ್ಲರಿಗೂ ನಾವು ಉದ್ಯೋಗವನ್ನ ಜಾಬ್ ಪ್ಲೇಸ್ಮೆಂಟ್ ಮಾಡಿಸ್ ಮುಖಾಂತರ ತರಬೇತಿ ಕೊಡುವುದಕ್ಕೆ ಸಿದ್ಧರಿದ್ದೇವೆ. ಈಗಾಗಲೇ 50 ಹೆಣ್ಮಕ್ಳುಗಳು ಅಪ್ಲಿಕೇಶನ್ ನೋಂದಾಯಿಸಿ ಅವರಿಗೆ ನಾವು ಮುಂದಿನ ಜನವರಿ 1ನೇ ತಾರೀಕಿನಿಂದ ತರಬೇತಿಯನ್ನು ಕೊಡುವುದಕ್ಕೆ ಸಿದ್ಧವಾಗಿದೆ. ಮಾತ್ರವಲ್ಲದೆ ನಮ್ಮ ಸರ್ ಮೇಡಮ್ ಅವರ ಒಂದು ವೇಳೆ ಅನುಮತಿ ಕೊಡುವುದಾದರೆ 1,500 ಹೆಣ್ಮಕ್ಳುಗಳಿಗೆ ನಾವು ನಿರಂತರವಾಗಿ ಟ್ರೈನಿಂಗ್ ಅನ್ನು ಕೊಟ್ಟು ಮಾತ್ರವಲ್ಲದೆ ನೆಕ್ಸ್ಟ್ ಬ್ಯಾಚ್ ಇಂದ ಅವ್ರಿಗೆ ಉಚಿತ ಹೊಲಿಗೆ ತರಬೇತಿ ಯಂತ್ರವನ್ನು ಸಹ ಕೊಡಿಸುವುದಕ್ಕೆ ಮಾತುಕತೆ ಎಲ್ಲ ಆಗಿದೆ. ಆದ್ರಿಂದ ಈ ಒಂದು ಸದುಪಯೋಗವನ್ನ ಗ್ರಾಮೀಣದ ಭಾಗದ ಮಾತ್ರವಲ್ಲದೆ ಪಟ್ಟಣದ ಎಲ್ಲ ಗೃಹಿಣಿಯರು ಪುರುಷಿಯರು ಇದನ್ನ ಸದುಪಯೋಗಪಡಿಸಿಕೊಳ್ಳೋದಕ್ಕೆ ನಾನು ಈ ಸಮಯದಲ್ಲಿ ತಿಳಿಸುವುದಕ್ಕೆ ಬಯಸ್ತಾ ಇದ್ದೇನೆ. ಮಾತ್ರವಲ್ಲದೆ ಒಂದು ವೇಳೆ ಲೇಬರ್ ಕಾರ್ಡ್ ಅನ್ನ ಮಾಡಿಸದಿದ್ರೆ ಈಗಿನ ಸರ್ಕಾರದಲ್ಲಿ ಅನೇಕ ಒಂದು ಆಶಾದೀಪ ಅನೇಕ ಸ್ಕೀಮ್ಗಳನ್ನು ತಂದಿದೆ. ಇಲ್ಲಿ ಯಾರು ಕಲಿತಾರೋ ಅವ್ರು ಮಾತ್ರವಲ್ಲದೆ ಅವರ ಒಂದು ಜೊತೆಯಲ್ಲಿ ಬರುವ ಇತರರಿಗೂ ಸಹ ಲೇಬರ್ ಕಾರ್ಡ್ ಮಾಡಿ ಮತ್ತೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಅನ್ನ ಎರಡನ್ನು ನಾವು ಅಟ್ಯಾಚ್ ಮಾಡಿ ಕೊಡಿಸುವಾಗ ಅವರಿಗೆ 5 ಲಕ್ಷದವರೆಗೆ ಲೋನು, ಫ್ರೀ ಮಿಷನ್ನು, ಮಾತ್ರವಲ್ಲದೆ ಗಾರ್ಮೆಂಟ್ಸ್ಗಳು ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ಈ ಸರ್ಟಿಫಿಕೇಟ್ ಮುಖಾಂತರ ಕೆಲಸಕ್ಕೂ ಸಹ ನಾವು ಕಳಿಸಿಕೊಡೋದಕ್ಕೆ ಸಿದ್ಧರಿದ್ದೇವೆ. ಆದ್ರಿಂದ ಈ ಸಮಯವನ್ನ ನಮ್ಮ ಮೇಡಮ್ ಅವರುಗಳಿಗೆ ಹೇಳ್ಕೊಳ್ಳುವಾಗ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ನಾವು ಮಾಡೋದಕ್ಕಿದ್ದೇವೆ. ಅದರಿಂದ ಎಲ್ಲರೂ ಇದನ್ನ ದಯವಿಟ್ಟು ನಿಮ್ಗೆ ಗೊತ್ತಿರುವಂತ ಎಲ್ಲರಿಗೂ ತಿಳಿಸಿ ಇದನ್ನು ಉಪಯೋಗ ಪಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಾ 2 ಮಾತುಗಳನ್ನು ಆಡುವುದಕ್ಕೆ ಸಹಾಯ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವೇದಿಕೆ ಮೇಲೆ ಸಹಯೋಗದಲ್ಲಿ SCBTS ಸ್ಕೀಮ್ ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತಂದರೆ ಒಂದು
ಸಾಮರ್ಥ್ಯವನ್ನು ವೃದ್ಧಿಸ್ತಕ್ಕಂಥ ಸಾಮರ್ಥ್ಯ ನಿಮಗೆ ಇವತ್ತು ತರಬೇತಿ ಮುಖಾಂತರ ಸ್ವಯಂ ವೃತ್ತಿಯನ್ನು ನೀವು ನಡೆಸೋದಕ್ಕೆ ಈ ತರಬೇತಿ ಅನುಕೂಲ ಆಗಿ ತದನಂತರ ನೀವು ವೈಯಕ್ತಿಕವಾಗಿ ವೃತ್ತಿಯನ್ನು ಅವಲಂಬಿಸ್ತಿರೋ ಅಥವಾ ಯಾವುದಾದ್ರು ಸಂಸ್ಥೆಗಳಲ್ಲಿ ವೃತ್ತಿಯನ್ನು ಅವಲಂಬಿಸ್ತಿರೋ ಅದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ತರಬೇತಿ. ಈ ತರಬೇತಿಯನ್ನು VMS ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಒಂದು ಟ್ರೈನಿಂಗ್ ಸೆಂಟರ್ ಸಮರ್ಥ ಇವರ ಜವಾಬ್ದಾರಿಯಲ್ಲಿ ಈ ಒಂದು ತರಬೇತಿ ನೀಡಿದ್ದಾರೆ. ಸುಮಾರು 1,500 ಜನಕ್ಕೆ ಈ ಒಂದು ತರಬೇತಿಯನ್ನು ಕೊಡುವಂಥವರಿದ್ದಾರೆ. ನೀವು ಈ ವಿಚಾರವನ್ನು ಹೆಚ್ಚಿನ ರೀತಿಯಲ್ಲಿ ಅವಶ್ಯಕತೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ, ನೀವಷ್ಟೇ ಇದರ ಪ್ರಯೋಜನ ಪಡೆಯೋದು, ಈ ವಿಷಯ ಬೇರೆಯವ್ರಿಗೆ ಪ್ರಚಾರ ಆಗದೆ ಇರೋಂಥ ರೀತಿಯಲ್ಲಿ ಇರಬಾರ್ದು. ಸರ್ಕಾರದ ಈ ಯೋಜನೆ ಅಶಕ್ತ ಕುಟುಂಬದ ಒಂದು ಆಸರೆಯಾಗಿ ನಿಲ್ಲಲಿಕ್ಕೆ ಆ ಮನೆಯ ಹೆಣ್ಣು ಮಗಳಿಗೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಒಂದು ತರಬೇತಿ. ಈಗ ನಮ್ಮ ಸರ್ಕಾರ ಈಗ ಬರೀ ಹೆಣ್ಣು ಮಕ್ಕಳನ್ನೇ ಕೇಂದ್ರೀಕರಿಸಿ ಯೋಜನೆಗಳನ್ನ ಕೊಡ್ತಾರೆ. ಶಕ್ತಿ ಯಾರಿಗೆ? ಹೌದಾ? ಆಮೇಲೆ ನೀವು ಹೇಳಿ, ಗೃಹಲಕ್ಷ್ಮಿ ಹೌದಾ? ಗೃಹಜ್ಯೋತಿ ಸಂಸಾರದ ಜವಾಬ್ದಾರಿ ಮತ್ತು ಜೀವನದ ಜವಾಬ್ದಾರಿ ಮತ್ತು ಸಮಾಜದ ಜವಾಬ್ದಾರಿ ಹೆಣ್ಣು ಮಕ್ಕಳ ಮೇಲೆ ಅವಲಂಬಿತ ಆಗ್ತಾ ಇರ್ತಕ್ಕಂಥ ದಿನ ಉದ್ದೇಶ ಇಷ್ಟ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯನ್ನ ನಗಣ್ಯ ಅಥವಾ ಕಡೆಗಣಿಸಲ್ಪಟ್ಟಂತ ಸಮಾಜ ಇದೆ. ಸಂವಿಧಾನದ ಮೂಲ ಆಶಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣಿಗೆ ಸಮಾನ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಸಮಾನ ಹಕ್ಕುಗಳನ್ನ ಕೊಟ್ಟು. ಆ ಒಂದು ಸಂವಿಧಾನದಲ್ಲಿ ಹಕ್ಕಿರ್ಲಿಲ್ಲ ಅಂತಂದ್ರೆ ಅಪ್ಪ ಅಮ್ಮನ ಹತ್ರನೂ ನೀವು ಕಡೆಗಣಿಸ್ಕೊಂಡು ಬರ್ತಿದ್ರಿ, ನೀವು ಮದುವೆ ಆದ ಮನೆಯಲ್ಲೂ ಕಡೆಗಣಿಸ. ಆ ಸಂವಿಧಾನದ ಹಕ್ಕು ನಿಮಗೆ ಸಿಕ್ಕಿದೆಯಲ್ಲ, ಆ ಕಾರಣಕ್ಕೋಸ್ಕರ ಇವತ್ತು ಸಮಾಜದಲ್ಲಿ ಹೆಣ್ಣು ಕೂಡ ಸಮಾನಗಳು. ಹೆಣ್ಣು ಅಂತಾರೆ ಮುಖ ಬರುತ್ತದೆ, ಹೆಣ್ಣೆತ್ತಂತ ಹೆಣ್ಣೆ ಇನ್ನೊಂದು ಕಡೆ ಹೆಣ್ಣು ಉಟ್ಬಿಡ್ತಲ್ಲ ಅಂತ ಮುಖ ಬಂದಿದೆ. ಯಾಕೆ ಅದು ನಮ್ಮ ಸಮಾಜದಲ್ಲಿ ಬೆಳೆದು ಬಂದ್ಬಿಟ್ಟಿದೆ ಅಂದ್ರೆ, ಹಿಂದಿನಿಂದ ನಮ್ಮ ಭಾರತ ದೇಶದ ಸಂಸ್ಕೃತಿ ಪರಂಪರೆಯಲ್ಲಿ ಹೆಣ್ಣನ್ನ ಒಂದು ರೀತಿ ಗುಲಾಮಗಿರಿ ಸಂಕೇತವಾಗಿ ಬೆಳೆಸ್ಬೇಕು. ಇದಕ್ಕೆ ಮುಕ್ತಿ ಆಡದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಜಾತಿ ಧರ್ಮದ ಆಧಾರದ ಮೇಲೆ ಮಾಡಲಿಲ್ಲ. ಸರ್ವರಲ್ಲೂ ಪುರುಷನಿಗೆ ಎಷ್ಟು ಹಕ್ಕುಗಳಿದಾವೋ ಅಷ್ಟೇ ಸಮಾನವಾದ ಹಕ್ಕು ಹೆಣ್ಣಿಗೆ. ಆಸ್ತಿ ಹಕ್ಕಿನಿಂದ ಹಿಡಿದು ಪ್ರತಿಯೊಂದು ಹಕ್ಕು ಕೂಡ ಹೆಣ್ಣಿಗೆ ಸಮಾನವಾಗಿದೆ. ಅದನ್ನ ಸಂವಿಧಾನದಲ್ಲಿ ಕೊಟ್ಟಿದ್ದರಿಂದ ಇವತ್ತು ಯೋಜನೆಗಳು ನಿಮ್ಮ ಮನೆ ಬಾಗಿಲು ಬರ್ತಾ ಇದ್ದಾವೆ. ನಮ್ಮ ಗ್ಯಾರಂಟಿಗಳಲ್ಲಿ ಯಾರು ಈ ಗ್ಯಾರಂಟಿನ ಬೈತಾರೆ, ನಾವು ಬೇಡ ಅಂತಾರೆ ಕೆಲವರು. ಬೇಡ ಅವ್ರಿಗೆ ಗ್ಯಾರಂಟಿ. ಈಗ ಬೇಡ ಅಂತ ಹೇಳ್ತಾರಲ್ಲ, ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಯಾರು? ಅವ್ರು ರಾಜಕೀಯ ಪಕ್ಷಗಳಿಗೆ ನಾವೇ ಕೊಡ್ಬೇಕಾ? ಸರ್ಕಾರವಾಗಿ ನಾವೇ ಕೊಡ್ಬೇಕಾ? ಮನೆ, ಮನತನ, ಒಂದು ಜೀವನ, ಒಂದು ಬದುಕು, ಒಂದು ಭವಿಷ್ಯತ್ತು, ಈ ಎಲ್ಲ ಹೆಣ್ಣಿನ ಮುಖಾಂತರ ನಡೆಯೋದಕ್ಕೆ ಪೂರಕವಾದಂತ ಯೋಜನೆನ ತಿರಸ್ಕಾರ ಮನೋಭಾವನೆಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಜನ ಇವತ್ತಿದ್ದಾರೆ. ಅವರು ರಾಜಕೀಯ ಪ್ರೇರಿತವಾದರು ಅಥವಾ ಈ ಸಮಾಜದಲ್ಲಿ ಕಪಿಮುಷ್ಟಿಯಲ್ಲಿ ಎಲ್ಲ ಒಂದು ಹಿಂದಿನ ನಾವು ಸಾರ್ವಜನಿಕ ಸಮಾರಂಭಗಳಲ್ಲಿ ಮಾತಾಡೋದು ಸರಿ, ಅದು ನಾವು ಸಹಜವಾಗಿ ನಮ್ಮ ಕಾರ್ಯಕ್ರಮಗಳನ್ನ ಪ್ರತಿಪಾದನೆ ಮಾಡಿ ಮಾತಾಡುವಂಥದ್ದು. ಆದರೆ ನೀವು ತಾಯಿಯರು, ಸಹೋದರಿಯರು, ಅಕ್ಕ ತಂಗಿಯರು, ಈ ಸಮಾಜ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿಯಲ್ಲಿ ಸಮರ್ಥರಾಗಿ ನೀವು ನಿಲ್ಲಬೇಕು. ಈ ಸಮಾಜದ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನೋದನ್ನ, ನಿಮ್ಮಿಂದ ಸಮಾಜ ಅನ್ನೋದನ್ನ ತೋರ್ಸಕ್ಕೆ ನಾವು ಹೊರಟಿದ್ದೀವಿ. ನಿಜ ಸುಳ್ಳು ಹೇಳ್ತಾ ಇದ್ದೀನಿ ನಾನು.
ಈ ಜವಾಬ್ದಾರಿನ ನೀವು ಹೊತ್ಕೊಂಡ್ಮೇಲೆ ಈ ಸಮಾಜದಲ್ಲಿ ನಿಮ್ಮನ್ನ ಟೀಕೆ ಮಾಡ್ತಕ್ಕಂಥವ್ರು, ನಿಮ್ಮನ್ನ ಮತ್ತೆ ಆ ಊಳಿಗಮಾನ್ಯ ಪದ್ಧತಿಗೆ ತೆಗೆದುಕೊಂಡು ಹೋಗುವಂತ ಬಯಸ್ತಕ್ಕಂಥವ್ರು, ಆ ಸಂಪ್ರದಾಯದ ಕಟ್ಟುಪಾಡುಗಳಲ್ಲಿ ನಿಮ್ಮನ್ನ ಸಿಲುಕಿಸ್ಬೇಕು ಅನ್ನೋಂತ ಯೋಚನೆ ಮಾಡ್ತಾರೆ. ನೀವು ಅಂದ್ರೆ ನೀವೇ ಅಲ್ಲ, ಹೆಣ್ಣು ಮುಂದಿನ ಪೀಳಿಗೆ ಇರ್ಬೋದು, ಮತ್ತೆ ಅದೇ ಕಪಿ ಮುಷ್ಟಿನಲ್ಲಿ ಹಿಡಿಬೇಕು ಅನ್ನೋಂತ ವರ್ಗ ಇದೆ. ಆ ಮುಖಾಂತರದಲ್ಲಿ ಈ ಸಮಾಜದಲ್ಲಿ ನಮ್ಮ ಹಿಡಿತ ಇಟ್ಕೊಂಡು ಸ್ವಾತಂತ್ರ್ಯ ಯಾರಿಗೂ ಕೊಡಬಾರ್ದು, ಕೊಟ್ಟರು ಕೆಲವ್ರನ್ನ ಮಾತ್ರ ಕೊಟ್ಟು ಕೆಲವರು ನಮ್ಮ ಹಿಡಿತ ಇಟ್ಕೋಬೇಕು ಅಂತ ಬಯಸ್ತಾರೆ. ಸರ್ವ ಸ್ವತಂತ್ರವನ್ನ ಕೊಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನಾವಿದ್ದೀವಿ. ನಮ್ಮನ್ನು ಟೀಕೆ ಮಾಡ್ತಾರೆ. ನಮ್ಮನ್ನು ಟೀಕೆ ಮಾಡ್ಬೇಕಾದ್ರೆ ನಮ್ಮ ರಕ್ಷಣೆಗೆ ಯಾರು ಬರ್ಬೇಕು? ಅವನಿಗೆ ಹೋಗೋನಾಗ್ ಗೊತ್ತಿರೋ, ಕಿತ್ತೂರು ರಾಣಿ ಚೆನ್ನಮ್ಮನಾಗ್ ಗೊತ್ತಿರೋ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿ ಗೊತ್ತಿರೋ, ಇಂದಿರಾ ಗಾಂಧಿ ಆಗಿ ಗೊತ್ತಿರೋ, ಬರ್ಬೇಕಾದ್ರೆ ಯಾರು? ಈ ವಿಚಾರ ಬರೀ ನಿಮ್ಮ ತರಬೇತಿ ಸಂದರ್ಭಕ್ಕೆ ನಾನು ಮಾತಾಡ್ತೀನಿ. ನಿಮ್ಮ ದುಡಿಮೆಯ ಆಧಾರದ ಮೇಲೆ ನೀವು ಬದುಕನ್ನ ರೂಪಿಸ್ಕೊಳ್ಳೋದಕ್ಕೆ ಈ ತರಬೇತಿ ಅಲ್ವಾ? ಮನೆ ಕೆಲಸ ಮಾಡ್ತೀರಿ, ಮಕ್ಕಳನ್ನ ನೋಡ್ತೀರಿ, ಮನೆಯವ್ರನ್ನೆಲ್ಲ ನೋಡ್ತೀರಿ, ದುಡಿಮೆನೂ ಮಾಡ್ತೀರಿ, ಒಂದು ಹಸು ಕಟ್ತೀರಿ, ಹಾಲು ಕರಿತೀರಿ, ಈ ಒಂದು ತರಬೇತಿ ಪಡ್ಕೊಂಡು ಸಂಪಾದನೆ ಮಾಡ್ತೀರಿ. ಸರ್ಕಾರ ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ನಂಬಿಕೆ ಯಾರ ಮೇಲೆ ಇರೋದು? ನಮ್ಮ ಮೇಲಿಲ್ಲ. ಇದನ್ನ ಅರ್ಥೈಸ್ಕೊಂಡು ಜೀವನ ರೂಪಿಸ್ಬೇಕು. ಇದೇನು ನಿಮಗೆ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ, ನೆಮ್ಮದಿ ಬದುಕನ್ನ ಕೊಡ್ತಾರೆ, ಕನಿಷ್ಠ ಬದುಕನ್ನ ನಿಮ್ಗೆ ಕೊಡ್ತಾರೆ. ನೈಪುಣ್ಯತೆಯನ್ನು ಯಾರು ಕಲ್ತ್ಕೋತಾರೆ ಅವರು ಉತ್ತಮವಾದಂತ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋಕೆ ಅವಕಾಶ ಇದೆ. ಈ ವಿಚಾರವನ್ನು ನೀವು ಅರ್ಥೈಸ್ಕೊಂಡು ನಿಮ್ಮ ಬಾಳು ಹಸ್ತಾಂತಿ ಭವಿಷ್ಯತ್ನಲ್ಲಿ ಈ ತರಬೇತಿ ಒಂದೇ ಅಲ್ಲ, ನಾನಾ ಯೋಜನೆಗಳಿದ್ದಾವೆ. ಹೆಣ್ಣು ಮಕ್ಕಳಿಗೋಸ್ಕರ ನಾನಾ ರೀತಿಯ ಯೋಜನೆಗಳಿದ್ದಾವೆ. ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆ, ಯಾವ ವಿಭಾಗದಲ್ಲಿ ನೀವು ಶಕ್ತರಿದ್ದೀರಿ, ಆ ಮುಖಾಂತರದಲ್ಲಿ ನಿಮ್ಮ ಬೆಳವಣಿಗೆಯನ್ನು ಕಂಡು